ರಾಜ್ಯದಲ್ಲಿ ಮೊದಲು ತುಂಬುವಂತಹ ಜಲಾಶಯವೇ ಖಾಲಿ ಖಾಲಿ. ರಣ ಬಿಸಿಲಿಗೆ ಬರಿದಾಗ್ತಾ ಇದೆ ಕಪಿಲೆಯ ಒಡಲು. ವರ್ಷಕ್ಕೆ 2 ಬಾರಿ ತುಂಬುವಂತಹ ಕಬಿನಿ ಡ್ಯಾಮ್. ಬಿಸಿಲಿಗೆ ಕಬಿನಿ ಡ್ಯಾಮ್ನಲ್ಲಿ ದಿನೇ ದಿನೇ ನೀರಿನ ಮಟ್ಟ ಕುಸಿತ ಕಾಣ್ತಾ ಇದೆ. ಕುಡಿಯುವ ನೀರು, ಕೃಷಿಗೆ ನೀರಿನ ಅಭಾವ ಸೃಷ್ಟಿಯಾಗ್ತಾ ಇರುವಂತಹ ಆತಂಕ ಎದುರಾಗಿದೆ. ಅದರಲ್ಲೂ ಮೇ ಜೂನ್ನಲ್ಲಿ ಒಂದು ವೇಳೆ ಮಳೆಯಾಗದಿದ್ರೆ ಸಂಪೂರ್ಣ ಬರಿದಾಗುವಂಥ ಸಾಧ್ಯತೆ ಇದೆ ಕಬಿನಿಯ ಒಡಲು. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ. ಬೆಂಗಳೂರು, ಮೈಸೂರು, ತಮಿಳುನಾಡಿಗೆ ಈ ನೀರೇ ಆಧಾರ. ಬೆಂಗಳೂರು, ಮೈಸೂರು, ತಮಿಳುನಾಡಿಗೆ ನೀರು ಪೂರೈಸುವ ಕಬಿನಿ ಒಡಲು ಇನ್ನೇನು ಬರಿದಾಗ್ಬಿಡುತ್ತೆ. ಮಳೆಯ ಅವಶ್ಯಕತೆ ತೀರಾ ಇದೆ. HD ಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿರುವಂತಹ ಕಬಿನಿ ಡ್ಯಾಮ್ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ನೀವೇ ನೋಡ್ಬೋದು. ಸದ್ಯದ ಮೇ ತಿಂಗಳಿಗೆ ಮಾತ್ರ ಕುಡಿಯುವ ನೀರು ಲಭ್ಯವಿದೆ. ಜೂನ್ ವೇಳೆಗೆ ನೀರಿನ ಸಮಸ್ಯೆ ಎದುರಾಗುವಂತಹ ಆತಂಕ ಇದೆ. ಜಲಾಶಯದ ಇಂದಿನ ನೀರಿನ ಮಟ್ಟ 2251 ಅಡಿ ಮಾತ್ರ. ಹಾಗಾಗಿ ಇದು ಸಾಕಾಗೋದು ಮೇ ತಿಂಗಳಿಗೆ ಮಾತ್ರ. ಜೂನ್ನಿಂದ ಅಭಾವ ಸೃಷ್ಟಿಯಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಮಳೆಯ ಅನಿವಾರ್ಯತೆಯೂ ಹಾಗೆ ಇದೆ. ಒಂದು ಕಡೆ ಈಗಾಗಲೇ ಹವಾಮಾನ ವೈಪರೀತ್ಯ ಭಾರಿ ಇದೆ. ಒಂದು ಕಡೆ ಬೇಸಿಗೆಗಾಲದಲ್ಲೂ ಮಳೆಯಾಗುತ್ತೆ, ಮಳೆಗಾಲದಲ್ಲಿ ಬೇಸಿಗೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ಈ ಸಮಯದಲ್ಲಿ ಮಳೆಯ ಅವಶ್ಯಕತೆಯಂತೂ ತುಂಬ ಇರುವಂತೆ ಕಾಣಿಸ್ತಾ ಇದೆ. ಇಲ್ಲ ಅಂದರೆ ಭಾರಿನೇ ನೀರಿಲ್ಲದೆ ಹೈರಾಣಾಗುವಂಥ ಪರಿಸ್ಥಿತಿ ಬರಬಹುದು.